ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನೀವು ತುಂಬಾ ಗ್ರಾಮರ್ ಕಲ್ತಿದ್ದೀರಾ. ಆಲ್ಮೋಸ್ಟ್ ಗ್ರಾಮರ್ ಅಲ್ಲಿ ಇರುವಂತಹ ಎಲ್ಲ ಪಾಠಗಳನ್ನು ನೀವು ಕಲ್ತಿದ್ದೀರಾ. ಆದ್ರೂ ನಿಮಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡೋದು ಬರ್ತಾ ಇಲ್ಲ. ಅಂದ್ರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಗ್ರಾಮರ್ ಅಲ್ಲದೆ ಬೇರೆ ವಿಷಯಗಳಿದೆಯಾ ಇಂಗ್ಲಿಷ್ ಅಲ್ಲಿ ಕಲಿಯಲಿಕ್ಕೆ? ಖಂಡಿತ ಇದೆ. ಆದ್ರೆ ಗ್ರಾಮರ್ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಗ್ರಾಮರ್ ಎಲ್ಲ ಕಲಿತ ನಂತರ ನೀವು ಕೆಲವು ವಿಷಯಗಳನ್ನ ಕಲಿತ್ರೆ ನಿಮಗೆ ಫ್ಲೂಯೆನ್ಸಿ ಅಂದ್ರೆ ಸ್ಟಕ್ ಆಗದಂಗೆ ಮಾತಾಡಲಿಕ್ಕೆ ತುಂಬಾ ಅನುಕೂಲ ಆಗುವಂತಹ ಬಹಳ ವಿಷಯಗಳಿವೆ. ಓಕೆ, ಸೊ ಅದರಲ್ಲಿ ಒಂದಷ್ಟು ಸೆಂಟೆನ್ಸ್ ಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಸುಮಾರು 12 ಸೆಂಟೆನ್ಸ್, ಡೈಲಿ ನೀವು 12 ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. 12 ಸೆಂಟೆನ್ಸ್ ಅಲ್ಲಿ ನೀವು ಫ್ಲೂಯೆಂಟ್ ಆಗ್ಬೋದಾ? ಎಸ್, ಆಫ್ ಕೋರ್ಸ್. ಡೈಲಿ ಮಾಡಿದ್ರೆ ಆರಾಮಾಗಿ ನೀವು 12 ಸೆಂಟೆನ್ಸ್ ಅಲ್ಲಿ ಫ್ಲೂಯೆನ್ಸಿ ನಿಮಗೆ ಬಂದ್ಬಿಡುತ್ತೆ. ಓಕೆ, ಸೊ ಅದು ಯಾವ ತರ ಸೆಂಟೆನ್ಸ್ ಅಂತ ನೋಡೋಣ ಇವತ್ತು. ವಿಡಿಯೋ ಹೋಗೋಕ್ಕಿಂತ ಮುಂಚೆ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. I hope you will like this video, and ಈ ವಿಡಿಯೋನ ನೀವು ಎಲ್ಲರೂ ಶೇರ್ ಮಾಡಿ. ನಿಮಗೆ ಏನಾದರೂ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ as usual. Okay, and come on, let's dive into the video. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೇಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಆಲ್ರೈಟ್, ಸೊ ಈಗ ಫಸ್ಟ್ ನೋಡಿ ಸೆಂಟೆನ್ಸ್. ಇದಕ್ಕೂ ಮುಂಚೆ ನಾನು ಇದೇ ತರದ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಡಿಸ್ಕ್ರಿಪ್ಷನ್ ನಿಮಗೆ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇದು ಸೆಕೆಂಡ್ ಪಾರ್ಟ್, ಆ ವಿಡಿಯೋದ ಸೆಕೆಂಡ್ ಪಾರ್ಟ್. ಓಕೆ, ಸೊ ಡೈಲಿ 12 ಸೆಂಟೆನ್ಸ್ ಆದ್ರೂ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಈಸಿಯಾಗಿ ಫ್ಲೂಯೆನ್ಸಿ ಬರುತ್ತೆ. ಓಕೆ, ಲೆಟ್ಸ್ ಸಿ. ಕೆಲವು ಪ್ರಶ್ನೆಗಳು ನೋಡಿ. ಇದರಲ್ಲಿ ಸೆಂಟೆನ್ಸ್ ನಿಮಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಡೈರೆಕ್ಟ್ ಟ್ರಾನ್ಸ್ಲೇಷನ್ ಇರಲ್ಲ. ನೋಡಿ, ಡೈರೆಕ್ಟ್ ಟ್ರಾನ್ಸ್ಲೇಷನ್ ಇರಲ್ಲ. ಒಂದು ಸೆಂಟೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲೆಟ್ಸ್ ಸಿ. ಎಲ್ಲಿಂದ ತಾನೇ ಇದು ನಿನಗೆ ಸಿಕ್ತು? ಎಲ್ಲಿಂದ ತಾನೇ ಇದು ನಿನಗೆ ಸಿಕ್ತು? ಅಥವಾ ಇದನ್ನ ನೀವು ಹೇಗೆ ಹೇಳ್ತೀರಾ, ನೀವು ಆಡ್ ಭಾಷೆಯಲ್ಲಿ ಹೇಗೆ ಹೇಳ್ತೀರಾ ಹಾಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇದು ನಿನಗೆ ಎಲ್ಲಿ ಸಿಕ್ತು, ಅಥವಾ ತಾನೇ ಹಾಕಿದಾಗ ಅದು ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಕೊಡ್ತೀವಿ ನಾವು ಅದಕ್ಕೆ. ಸೊ ಎಲ್ಲಿಂದ ತಾನೇ ಸಿಕ್ತು ನಿನಗಿದು? ಭೂಮಿಯಲ್ಲಿ ಎಲ್ಲಿ ಸಿಕ್ತು ನಿನಗೆ? ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ವಲ್ಲ, ಆದ್ರೂ ನಿನಗೆ ಸಿಕ್ತಲ್ಲ, ಅದು ಎಲ್ಲಿಂದ ಸಿಕ್ತು ನಿನಗೆ ಅನ್ನೋ ಮೀನಿಂಗ್ ನೀವು ಹೇಳೋದಾದ್ರೆ ಇದನ್ನ ಇಂಗ್ಲಿಷಲ್ಲಿ ಹೇಗೆ ಹೇಳ್ಬೋದು? ಟ್ರೈ ಮಾಡ್ತೀರಾ? ಓಕೆ, ಸೊ ಇದನ್ನ ಹೆಂಗೆ ಹೇಳ್ತೀವಿ ಅಂದ್ರೆ ಇಂಗ್ಲಿಷಲ್ಲಿ, where on earth did you find that? Where on earth did you find that? Okay, so ನೋಡಿ, where on earth, ಈ earth ನ ಯೂಸ್ ಮಾಡಿ ಇಂಗ್ಲಿಷ್ ಅಲ್ಲಿ ಸೆಂಟೆನ್ಸ್ ಬೇರೆ ಬರ್ತದೆ. where on earth, what on earth, who on earth, how on earth. ಸೊ ಪ್ರಪಂಚದಲ್ಲಿ, ಈ ಭೂಮಿ ಮೇಲೆ ಯಾರು ತಾನೇ ಹಾಗೆ ಮಾಡ್ತಾರೆ, ಎಲ್ಲಿ ತಾನೇ ಹಂಗಾಗುತ್ತೆ, ಅದು ಹೇಗೆ ತಾನೇ ಪ್ರಪಂಚದಲ್ಲಿ ಹಿಂಗಾಗುತ್ತೆ, ಈ ತರ ವರ್ಡ್ಸ್ ಯೂಸ್ ಮಾಡಿ, ಫ್ರೇಸಸ್ ಯೂಸ್ ಮಾಡಿ ಸೆಂಟೆನ್ಸ್ ಮಾಡ್ತಾರೆ. ಓಕೆ, ಅದರಲ್ಲಿ ಇದು ಒಂದು, ವೇರ್ ಆನ್ ಅರ್ತ್ ಡಿಡ್ ಯು ಫೈಂಡ್ ದಟ್? ಎಲ್ಲೂ ಸಿಗಲ್ಲ, ಆದ್ರೂ ನಿನಗದು ಸಿಕ್ತು, ಅದು ಹೇಗೆ ತಾನೇ ಸಾಧ್ಯ ಅಂತ ಕೇಳುವಂಥದ್ದು. ಓಕೆ, ಸೊ ಇದಕ್ಕೆ ನಾವು ರೆಟ್ರಿಕ್ ಕ್ವೆಶ್ಚನ್ಸ್ ಅಂತ ಹೇಳ್ತೀವಿ. ರೆಟ್ರಿಕ್ ಕ್ವೆಶ್ಚನ್ಸ್ ಅಂದ್ರೆ ಏನು? ಪ್ರಶ್ನೆಗಳಿಗೆ ಉತ್ತರದ ಅವಶ್ಯಕತೆ ಇಲ್ಲ. ನಿಮ್ಮ ಎಕ್ಸೈಟ್ಮೆಂಟ್, ನಿಮ್ಮ ಸಂತೋಷ, ನಿಮ್ಮ ಆಂಗ್ಸೈಟಿ, ನಿಮ್ಮ ಫ್ರಸ್ಟ್ರೇಷನ್, ಇದನ್ನೆಲ್ಲ ನಮ್ಮ ಇದನ್ನೆಲ್ಲ ನಾವು ಪ್ರಶ್ನೆ ಮೂಲಕ ಹೇಳ್ತೀವಿ. ಬಟ್ ಅದು ಇದಲ್ಲ, ಏನು ಪ್ರಶ್ನೆ ಅಲ್ಲ. ಆ ಪ್ರಶ್ನೆಗೆ ನಮಗೆ ಉತ್ತರ ಬೇಡ, ನಾವು ಜಸ್ಟ್ ಸ್ಟೇಟ್ಮೆಂಟ್ ತರನೇ ಅದನ್ನು ಹೇಳ್ಬಿಡೋದು. ಬಟ್ ಅದು ಪ್ರಶ್ನೆ ರೂಪದಲ್ಲಿ ಇರುತ್ತೆ. ಇದು ಕರೆಕ್ಟ್, ಇದು ಸತ್ಯ. ಓಕೆ, ನಾವು ಓಕೆ ನೋಡಿ, ಎರಡನೇದು ನೋಡೋಣ. ಇಲ್ಲಿಂದ ನಾವು ಏನ್ ಮಾಡಬೇಕು? ಇದು ನೋಡಿ, ಇದು ಹೇಗಿದೆ ಟ್ರಾನ್ಸ್ಲೇಷನ್. ಹಂಗೆಲ್ಲ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಮಾಡಕ್ ಹೋಗ್ಬೇಡಿ. ಓಕೆ, ಇಲ್ಲಿ ನಿಮ್ಗೆ ಏನು ಗೊತ್ತಾಗೋದಿಲ್ಲ. ವೇರ್ ಆನ್ ಅರ್ತ್, ಭೂಮಿ ಅನ್ನೋ ಪದನೇ ಇಲ್ಲ ಅಲ್ಲಿ. ಹಾಗೆ ಇಲ್ಲಿಂದ ನಾವು ಏನು ಮಾಡಬೇಕು? ವಾಟ್ ಡು ವಿ ಡೂ ಫ್ರಮ್ ಹಿಯರ್ ಅಂತ ಹೇಳ್ತೀವ. ಸಿ, ಇದನ್ನ ಹೇಗೆ ಹೇಳ್ತೀವಿ ಅಂದ್ರೆ, ವೇರ್ ಡು ವಿ ಗೋ ಫ್ರಮ್ ಹಿಯರ್, ಇಲ್ಲಿಂದ ನಾವು ಎಲ್ಲಿ ಹೋಗ್ತೀವಿ ಅನ್ನೋ ಮೀನಿಂಗು, ಇಲ್ಲಿಂದ ನಾವು ಏನ್ ಮಾಡಬೇಕು ಅನ್ನೋದು ಅರ್ಥ. ಓಕೆ, ವೇರ್ ಡು ವಿ ಗೋ ಫ್ರಮ್ ಹಿಯರ್.
Okay, since we are here, everything is okay, everything is ready, where do we go from here? ಐ ಹ್ಯಾವ್ ನೋ ಐಡಿಯಾ, ನನಗೆ ಏನೂ ಐಡಿಯಾ ಇಲ್ಲ, ಎಲ್ಲಿಗೆ ಹೋಗ್ಬೇಕು, ಮುಂದೆ ಎಲ್ಲಿ ಹೋಗಬೇಕು ಅನ್ನೋ ಮೀನಿಂಗ್ ಅಂದ್ರೆ ಏನು, ಮುಂದೆ ಏನು ಮಾಡಬೇಕು ಅಂತ ಅರ್ಥ. ಓಕೆ, ನಾನು ಬೇರೆ ಎಲ್ಲಿಗೆ ತಾನೇ ಹೋಗಲಿ, ನನಗೆ ಬೇರೆ ಚಾಯ್ಸ್ ಇಲ್ಲ, ನಾನು ಬೇರೆ ಎಲ್ಲಿಗೆ ತಾನೇ ಹೋಗಲಿ, ಅದನ್ನು ಹೇಗೆ ಹೇಳ್ಬೋದು? ವೇರ್ ಎಲ್ಸ್ ಕುಡ್ ಐ ಗೋ ಅಂದ್ರೆ ಫ್ಯೂಚರ್ ಅಲ್ಲಿ ಅಥವಾ ಪಾಸ್ಟ್ ಅಲ್ಲಿ ಹೇಳೋದಾದ್ರು ವೇರ್ ಎಲ್ಸ್ ಕುಡ್ ಐ ಗೋ ಆರ್ ವೇರ್ ಎಲ್ಸ್ ಕುಡ್ ಐ ಗಾನ್ ಆ ಥರ ಹೇಳ್ಬೋದು. ಸೊ ಇಲ್ಲಿ ನಾನು ಬೇರೆ ಎಲ್ಲಿಗೆ ತಾನೇ ಹೋಗ್ಲಿ, ನನಗೆ ಬೇರೆ ಆಪ್ಷನ್ ಇಲ್ಲ, ಇಲ್ಲಿ ಮಾತ್ರ ನನಗೆ ಆಪ್ಷನ್ ಇರೋದು, ವೇರ್ ಎಲ್ಸ್ ಕುಡ್ ಐ ಗೋ. ಓಕೆ, ನೆಕ್ಸ್ಟ್, ಜನರು ಯಾವಾಗ ತಾನೇ ಕಲಿತಾರೆ, ಜನರಿಗೆ ಬುದ್ಧಿ ಇಲ್ಲ, ಜನರು ಯಾವಾಗ ತಾನೇ ಕಲಿತಾರೆ ಬುದ್ಧಿನ, ಇದನ್ನ ಹೇಗೆ ಹೇಳ್ಬೋದು ನೋಡಿ. ಈ ತರ ಫ್ರೇಸಸ್ ಎಲ್ಲ ನಿಮಗೆ ಫ್ಲುಯೆನ್ಸಿಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಮಾತಾಡ್ತಾ ಇರ್ತೀರಾ, ಏನೋ ನಿಮಗೆ ಫ್ರಸ್ಟ್ರೇಷನ್ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ, ಈ ತರ ಫ್ರೇಸಸ್, ದೀಸ್ ಆರ್ ಎಸೆನ್ಷಿಯಲ್. ಓಕೆ, ವೆರಿ ವೈಟಲ್ ಸೆಂಟೆನ್ಸಸ್. ಜನರು ಯಾವಾಗ ತಾನೇ ಕಲಿತಾರೆ, ವ್ಯಾನ್ ವಿಲ್ ಪೀಪಲ್ ಲರ್ನ್, ಇದು ಸಿಂಪಲ್ ಆಗಿ ಇದೆ, ಸೇಮ್ ಇದೆ. ಅಂದ್ರೆ ನಿಮಗೆ ಫ್ಯೂಚರ್ ಟೆನ್ಸ್ ಅಲ್ಲಿ ವ್ಯಾನ್ ವಿಲ್ ಪೀಪಲ್ ಲರ್ನ್, ವೆನ್ ಡೂ ಪೀಪಲ್ ಲರ್ನ್ ಅಂತ ಕೇಳ್ಬೋದು, ವೆನ್ ವಿಲ್ ಇನ್ಮೇಲೆ ಯಾವಾಗ ಕಲಿತಾರೆ ಅಂತ ಅರ್ಥ. ಓಕೆ, ಅವನು ಯಾವಾಗ ತಾನೇ ನಿಜ ಹೇಳಿದಾನೆ, ಅವನು ಯಾವಾಗ ತಾನೇ ನಿಜ ಹೇಳಿದಾನೆ, ಅವನು ಅವಳು ಅವರು ಯಾವಾಗ ಬೇಕಾದ್ರೆ ಹಾಕ್ಬೋದು. ಕ್ಯಾನ್ ಯು ಟ್ರೈ? ಓಕೆ, ಸೊ ಇದನ್ನ ಹೇಗೆ ಹೇಳ್ತೀವಿ ಅಂದ್ರೆ, ವೆನ್ ಹ್ಯಾಸ್ ಹಿ ಎವರ್ ಟೋಲ್ಡ್ ದ ಟ್ರೂತ್, ಓಕೆ, ಐ ಡೋಂಟ್ ರಿಮೆಂಬರ್ ವೆನ್ ಹ್ಯಾಸ್ ಹಿ ಎವರ್ ಟೋಲ್ಡ್ ದ ಟ್ರೂತ್. ನನಗೆ ಗೊತ್ತಿಲ್ಲ ಅವನು ಯಾವಾಗ ತಾನೇ ನಿಜ ಹೇಳಿದಾನೆ ಅಂತ ನನಗೆ ಗೊತ್ತಿಲ್ಲ, ಅವನು ಯಾವಾಗ ಬಾಯ್ ಬಿಟ್ಟು ಸುಳ್ಳೇ ಹೇಳೋದು. ವೆನ್ ಹ್ಯಾಸ್ ಹಿ ಎವರ್ ಟೋಲ್ಡ್ ದ ಟ್ರೂತ್. ಓಕೆ, ನೆಕ್ಸ್ಟ್, ಇದು ಯಾವಾಗ ತಾನೇ ಮುಗಿಯುತ್ತೆ, ಆಗಿಂದ ಶುರುವಾಗಿದೆ, ಇದು ಯಾವಾಗ ತಾನೇ ಮುಗಿಯುತ್ತೆ, ಸಿಂಪಲ್. ಓಕೆ, ಇದನ್ನ ಹೇಗೆ ಹೇಳ್ತೀವಿ, ವೆನ್ ವಿಲ್ ದಿಸ್ ಎಂಡ್. ಇಟ್ಸ್ ಸಿಂಪಲ್ ಆಗಿದೆ, ಅದು ಜಾಸ್ತಿ ಏನು ನಿಮಗೆ ಕಾಂಪ್ಲಿಕೇಟೆಡ್ ಅಲ್ಲ. ವೆನ್ ವಿಲ್ ದಿಸ್ ಎಂಡ್. ಓಕೆ, ರೈಟ್. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಅವರಿಗೆ ಯಾವಾಗ ತಾನೇ ಅರ್ಥ ಆಗುತ್ತೆ, ಇದು ಸಿಂಪಲ್ ಆಗಿ ಇದೆ. ಹೇಳ್ಬೋದಾ? ಟ್ರೈ ಮಾಡಿ. ಇದು ಹೇಗೆ ಹೇಳ್ತೀವಿ ಅಂದ್ರೆ ನೋಡಿ, ವೆನ್ ವಿಲ್ ದೇ ಅಂಡರ್ಸ್ಟ್ಯಾಂಡ್. ಸಿಂಪಲ್, ಸ್ಟ್ರೈಟ್ ಕ್ವೆಶ್ಚನ್, ಜಾಸ್ತಿ ಏನು ನಿಮಗೆ ಕಾಂಪ್ಲಿಕೇಶನ್ಸ್ ಇಲ್ಲ. ಅವರಿಗೆ ಯಾವಾಗ ತಾನೇ ಅರ್ಥ ಆಗುತ್ತೆ. ಈ ತಾನೇ ಅನ್ನೋದು ಇಂಗ್ಲಿಷ್ ಅಲ್ಲಿ ಇಲ್ಲ, ನೀನೇ, ತಾನೇ, ಆ ನೇ ಅಂತ ನಾವು ಒತ್ತಿ ಹೇಳ್ತೀವಲ್ವಾ, ನಾನೇ ಅಂತ ಹೇಳಕ್ಕೆ ಐ ಅಂತಾನೆ ಹೇಳ್ಬೇಕು ಹೊರತು ಐ ಓನ್ಲಿ ಅಂತ ಹೇಳಲ್ಲ. ನೀನೇ, ನೀನು ಯು, ನೀನೇ ಯು, ನಾನು ಐ, ನಾನೇ ಐ ಓನ್ಲಿ ಅಂತ ಹೇಳಲ್ಲ. ಐ ಓನ್ಲಿ ಅಂತ ಹೇಳಿದ್ರೆ ಅದು ಇಟ್ಸ್ ಅ ರಾಂಗ್ ಯೂಸೇಜ್ ಆಫ್ ಓನ್ಲಿ ಐ ಅಂತ ಹೇಳ್ಬೋದು, ಐ ಓನ್ಲಿ ಅಂತ ಹೇಳಲ್ಲ, ಓನ್ಲಿ ಐ, ನಾನು ಒಬ್ಬನೇ, ನಾನು ಮಾತ್ರ ಅಂತ ಆಗುತ್ತೆ, ನಾನೇ ಆಗಲ್ಲ. ಓಕೆ, ಜೀವನ ಯಾವಾಗ ತಾನೇ ಸುಲಭ ಇತ್ತು. ಓಕೆ, ಸೊ ಇದಕ್ಕೆ ನೋಡಿ, ವೆನ್ ವಾಸ್ ಲೈಫ್ ಎವರ್ ಈಸಿ. ಎವರ್ ಅಂದ್ರೆ ಅಲ್ಲಿಂದ ಇಲ್ಲಿಯವರೆಗೆ, ಎವರ್ ಎಂದಿಗೂ ಅನ್ನೋ ಮೀನಿಂಗ್ ಬರುತ್ತೆ, ಬಟ್ ಇಲ್ಲಿ ಎಂದಿಗೂ ಅಂತ ಹೇಳಲಿಕ್ಕಾಗಲ್ಲ. ವೆನ್ ವಾಸ್ ಲೈಫ್ ಎವರ್ ಈಸಿ, ಯಾವಾಗ ತಾನೇ ಲೈಫ್ ಈಸಿ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡಿ, ಯಾಕೆ ತಲೆ ಕೆಡಿಸಿಕೊಳ್ಳಬೇಕು, ಯಾಕೆ ತಲೆ ಕೆಡಿಸ್ಕೋಬೇಕು, ನಾವೇಗೆ ತಲೆ ಕೆಡಿಸ್ಕೋಬೇಕು. ವೆರಿ ಸಿಂಪಲ್, ಇದನ್ನ ಹೇಗೆ ಹೇಳ್ಬೋದು, ಹೇಳ್ತೀರಾ? ವೈ ಬಾದರ್, ಯಾಕೆ ತಲೆ ಕೆಡಿಸ್ಕೋಬೇಕು. ತಲೆ ಕೆಡಿಸ್ಕೊಳ್ಳಿ, ಹೂ ಕೇರ್, ಯಾಕೆ ಕೇರ್ ಮಾಡಬೇಕು, ಹೂ ಕೇರ್ಸ್, ವೈ ಬಾದರ್. ಎರಡು ಒಂದೇ ತರ ಇರ್ಬೋದು, ಬಟ್ ಕೇರ್ ಮತ್ತೆ ಬಾದರ್ ಸ್ವಲ್ಪ ಚೇಂಜ್ ಇದೆ, ರೈಟ್? ನೆಕ್ಸ್ಟ್, ಯಾಕಿಲ್ಲ, ಯಾಕಾಗಬಾರ್ದು, ಯಾಕಾಗಬಾರ್ದು ಆ ಮೀನಿಂಗ್ ಬಂದಾಗ ಅದಕ್ಕೆ ಏನು ಹೇಳ್ಬೋದು, ಸಿಂಪಲ್ ಆಗಿ ಏನು ಹೇಳ್ಬೋದು, ವೈ ನಾಟ್, ಯಾಕಿಲ್ಲ, ಯಾಕಾಗಬಾರ್ದು. ಓಕೆ, ನಾನು ಯಾಕೆ ಕೇರ್ ಮಾಡಬೇಕು, ಸಿಂಪಲ್, ಐ ಥಿಂಕ್ ಯು ನೋ ದಿಸ್. ಇದನ್ನ ಹೇಗೆ ಹೇಳ್ತೀವಿ, ವೈ ಶುಡ್ ಐ ಕೇರ್. ಇಲ್ಲಿ ನೋಡಿ, ವೈ ವುಡ್ ಐ ಕೇರ್ ಅಂತ ಹೇಳ್ಬೋದು, ವೈ ಶುಡ್ ಐ ಕೇರ್. ನಾನು ಯಾಕೆ ಕೇರ್ ಮಾಡಬೇಕು, ಶುಡ್ ಯೂಸ್ ಮಾಡ್ಬೋದು, ವುಡ್ ಯೂಸ್ ಮಾಡ್ಬೋದು. ವೈ ವುಡ್ ಐ ಕೇರ್ ಕಾಲ್ಪನಿಕವಾಗಿ ಹೇಳಬೇಕಾದ್ರೆ ನಾವು ವುಡ್ ಯೂಸ್ ಮಾಡ್ತೀವಿ, ಮುಂದೆ ಫ್ಯೂಚರ್ ಅಲ್ಲಿ ಕಾಲ್ಪನಿಕ ಹೇಳ್ಬೇಕಾದ್ರೆ ಹೈಪೋಥೆಟಿಕಲ್, ಇನ್ ಫ್ಯೂಚರ್, ವೈ ವುಡ್ ಐ ಕೇರ್. ಓಕೆ, ಅಂದ್ರೆ ಪ್ರಶ್ನೆನೂ ಹೀಗೆ ಬರುತ್ತೆ, ವುಡ್ ಯು ಕೇರ್, ನೀನು ಈ ತರ ಆದ್ರೆ ಒಂದು ವೇಳೆ ನೀನು ಇದನ್ನ ಕೇರ್ ಮಾಡ್ತೀಯಾ,
ಮುಂದೆ, ಈಗ ಆಗ್ತಿರೋದಲ್ಲ. ಈ ತರ ಆದ್ರೆ ಓಕೆ, ವುಡ್ ಯು ಕೇರ್ ಇಫ್ ಸಮಥಿಂಗ್ ಗೋಸ್ ರಾಂಗ್ ಇನ್ ಫ್ಯೂಚರ್? ವುಡ್ ಯು ಕೇರ್ ಇಫ್ ಸಮಥಿಂಗ್ ಗೋಸ್ ರಾಂಗ್ ಇನ್ ಫ್ಯೂಚರ್? ಫ್ಯೂಚರ್ ಅಲ್ಲಿ ಏನಾದ್ರೂ ತಪ್ಪಾಯ್ತು ಅಂದ್ರೆ ನೀನು ಅದನ್ನ ಕೇರ್ ಮಾಡ್ತೀಯಾ ಅಂತ ಕೇಳಿದ್ರೆ, ವೈ ವುಡ್ ಐ ಕೇರ್? ನಾನು ಯಾಕೆ ಕೇರ್ ಮಾಡಬೇಕು? ವೈ ವುಡ್ ಐ ಕೇರ್? ಅಲ್ಲಿ ವುಡ್ ಯಾಕೆ ಯೂಸ್ ಮಾಡ್ತೀವಿ? ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಸಮಥಿಂಗ್, ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಅದ್ರ ಬಗ್ಗೆ ನಾವು ಹೇಳಬೇಕಾದ್ರೆ ವಿ ಆರ್ ಯೂಸಿಂಗ್ ವುಡ್. ಇಲ್ಲಿ ಶುಡ್ ಅನ್ನೋದು ಇಟ್ ಇಸ್ ಟ್ರೂ. ವೈ ಶುಡ್ ಐ ಕೇರ್? ಓಕೆ, ವೈ ಶುಡ್ ಐ ಕೇರ್ ಇಫ್ ಯು ಗೋ ದೇರ್? ನೀನು ಅಲ್ಲಿ ಹೋದ್ರೆ ನಾನು ಯಾಕೆ ಕೇರ್ ಮಾಡಬೇಕು? ನೀನು ಹೋಗಕ್ಕೆ ಸಾಧ್ಯ ಇದೆ, ಅದಕ್ಕೆ ನೀನು ಹೇಳ್ತಾ ಇದ್ದೆ. ಆದ್ರೆ ಸಾಧ್ಯ ಆಗದೆ ಇರೋದಲ್ಲ, ಅದು ಕಾಲ್ಪನಿಕ ಅಲ್ಲ. ವೈ ಶುಡ್ ಐ ಕೇರ್ ಇಫ್ ಯು ಡೋಂಟ್ ಕಾಲ್ ಮೀ? ನೀನು ನನಗೆ ಕಾಲ್ ಮಾಡದೇ ಇದ್ರೆ ನಾನು ಯಾಕೆ ಕೇರ್ ಮಾಡಬೇಕು? ಸೊ ಇಲ್ಲಿ ಶುಡ್ ಯೂಸ್ ಮಾಡ್ತೀವಿ. ವುಡ್ ಯೂಸ್ ಮಾಡ್ಬೋದು ಓನ್ಲಿ ಇನ್ ಫ್ಯೂಚರ್ hypothetical situations, ಕಾಲ್ಪನಿಕ ಸಿಚುವೇಶನ್ಸ್. ಆಲ್ರೈಟ್, ನಾವು ಅದರ ಬಗ್ಗೆ ಯಾಕೆ ತಾನೇ ಸುಳ್ಳು ಹೇಳಬೇಕು? ಇದು ಹೇಳಿದ್ನ ನಾನು. ಅದ್ರ ಬಗ್ಗೆ ಯಾಕೆ ತಾನೇ ಸುಳ್ಳು ಹೇಳಬೇಕು? ಅದ್ರ ಬಗ್ಗೆ ಯಾಕೆ ತಾನೇ ಸುಳ್ಳು ಹೇಳಬೇಕು? ಇದನ್ನು ಹೇಳೋದಾದ್ರೆ, ಸಿ, ವೈ ಲೈ ಅಬೌಟ್ ಇಟ್ ಅಷ್ಟೇ. ವೈ ಶುಡ್ ಐ, ವೈ ವುಡ್ ಐ ಬೇಡ. ವೈ ಲೈ ಅಬೌಟ್ ಇಟ್? ವೈ ಲೈ ಅಬೌಟ್ ಇಟ್? ಅದ್ರ ಬಗ್ಗೆ ಯಾಕೆ ತಾನೇ ಸುಳ್ಳು ಹೇಳಬೇಕು? ನಿಜನೇ ಹೇಳ್ಬೋದಲ್ಲ, ಏನ್ ಸಮಸ್ಯೆ ಆಗುತ್ತೆ, ಏನ್ ತೊಂದರೆ ಆಗುತ್ತೆ, ಅಂಥದ್ದು ಏನಾಗ್ಬಿಡುತ್ತೆ ನಾವು ನಿಜ ಹೇಳಿದ್ರೆ? ಓಕೆ, ಸೊ ನೋಡಿ, ಈ ತರದ ಸೆಂಟೆನ್ಸ್ಗಳನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೈಲಿ ನಾನು ಹೇಳಿದಾಗೆ ಅಟ್ಲೀಸ್ಟ್ 15 to 20 ಸೆಂಟೆನ್ಸಸ್. ಇಲ್ಲಿ 100 ಸೆಂಟೆನ್ಸ್ ಇದೆ, ಈ ವಿಡಿಯೋಗೆ ಇಷ್ಟೇ ಸಾಕು. ಡೈಲಿ 20 to 25 ಸೆಂಟೆನ್ಸ್, ಇಫ್ ಪಾಸಿಬಲ್ ಮೋರ್ ದ್ಯಾನ್ 25, ಮೇ ಬಿ 50 ಆರ್ ಮೇ ಬಿ 100. ನಿಮ್ಮ ಕೈಲಿ ಆದಷ್ಟು ಸೆಂಟೆನ್ಸ್ಗಳನ್ನ, ಹೊಸ ಸೆಂಟೆನ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಕಲ್ತ್ಕೋಬೇಕು. ಅದರ ಮೀನಿಂಗ್, ಅದರ ಗ್ರಾಮ್ಯಾಟಿಕಲ್ ಸ್ಟ್ರಕ್ಚರ್ಸ್ ಏನು ಅಂತ ಕಲ್ತ್ಕೊಂಡ್ರೆ ಫ್ಲೂಯೆನ್ಸಿ. ನೋಡಿ, ಆಲ್ರೆಡಿ ನಿಮಗೆ ಗ್ರಾಮರ್ ಎಲ್ಲ ಗೊತ್ತಿರ್ಬೋದು. ನಾನು ಒಂದಷ್ಟು ಆಲ್ಮೋಸ್ಟ್ ಎಲ್ಲ ಗ್ರಾಮರ್ ವಿಡಿಯೋಸ್ ನಾನು ಹಾಕಿದ್ದೀನಿ. ಲಿಂಕ್ ಅಲ್ಲಿ ನೀವು ಚೆಕ್ ಮಾಡ್ಬೋದು, ಇಲ್ಲ ನೀವು ಪ್ಲೇ ಲಿಸ್ಟ್ಗೆ ಹೋಗಿ, ಇಲ್ಲ ವಿಡಿಯೋಸ್ ಚೆಕ್ ಮಾಡಿ. ಎಲ್ಲ ಗ್ರಾಮರ್ ಲಿಸ್ಟ್, ಎಲ್ಲ ಗ್ರಾಮರ್ ಕವರ್ಸ್, ಗ್ರಾಮರ್ ಟಾಪಿಕ್ಸ್ ಅನ್ನು ಕವರ್ ಮಾಡಿದ್ದೀನಿ. ಯಾವುದೋ ಒಂದೆರಡು ಬಿಟ್ಟಿರ್ಬೋದು, ಬಟ್ ಆಲ್ಮೋಸ್ಟ್ 99% ಗ್ರಾಮರ್ ಕವರ್ ಮಾಡಿದ್ದೀನಿ. ಓಕೆ, ಸೊ ಅದರ ಹೊರತಾಗಿಯೂ ನಮಗೆ ಫ್ಲೂಯೆನ್ಸಿ ಬೇಕು ಅಂತ ಹೇಳಿದ್ರೆ ನೀವು ಹೊಸ ಹೊಸ ವಿಷಯಗಳನ್ನ, ಫ್ರೇಸಸ್ ಅನ್ನ ಕಲಿತಾ ಹೋಗ್ಬೇಕು. ಈ ತರ ವಿಷಯಗಳನ್ನು ಕಲಿತಾ ಹೋದಾಗ ಮಾತ್ರ ನಿಮಗೆ ಫ್ಲೂಯೆನ್ಸಿಗೆ ಅದು ಸಹಾಯ ಆಗುತ್ತೆ. ಓಕೆ, ಸೊ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ, ಆಮೇಲೆ ಎಲ್ರಿಗೂ ಶೇರ್ ಮಾಡಿ. ಇನ್ನು ನೀವು ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆವಾಗಲೇ ನಾವು ಹಾಕೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹೊಸ ವಿಡಿಯೋ ಬಂದಿದೆ ಅಂತ ನೋಡ್ತೀರಾ, ಜಸ್ಟ್ ಕ್ಲಿಕ್ ದ ನೋಟಿಫಿಕೇಶನ್ and I'm ready to teach you. See you in the next video. I hope you enjoyed this video. See you in the next video. Until then, take care. Bye bye. This is Anil Kumar signing off. Goodbye.